ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ನನಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಬಿಟ್ಟಿದ್ದೆ, ಹೌ ಟು ಮೇಕ್ ವಿತೌಟ್ ಗೋಪ್ರೋ ವ್ಲಾಗ್ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಮೋಟೋ ವ್ಲಾಗ್ ಯಾವ ತರ ಮಾಡೋದು ವಿತೌಟ್ ಗೋಪ್ರೋ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ಸ್ಯಾಂಪಲ್ ವಿಡಿಯೋ. ಅದನ್ನ ನಾನು ಮಾಡಿದ್ದು ಫೋನಲ್ಲಿ ಯಾವ ತರ ಮಾಡ್ಬೋದು ವಿತೌಟ್ ಗೋಪ್ರೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಏನಿಲ್ಲ ಗೈಸ್, ಸಿಂಪಲ್ ಆಗಿರುತ್ತೆ. ಒಂದು ಹೆಲ್ಮೆಟ್ ಮೌಂಟು, ಒಂದು ಫೋನ್ ಬೇಕೇ ಬೇಕು, ಅದಾದ್ಮೇಲೆ ಒಂದು ಮೈಕ್ ಬೇಕೇ ಬೇಕು. ನನ್ನ ಹತ್ರ ಇರೋ ಹೆಲ್ಮೆಟ್ ಬಂದ್ಬಿಟ್ಟು ಸ್ಟೆಟ್ಸ್ ಕಂಪ್ನಿದು. ಇದು ಅರೌಂಡ್ 3200 ರೂಪಾಯಿನೋ ಆಗಿತ್ತು. ನಾನು ಡಿಗ್ರಿ ಲಾಸ್ಟ್ ಫೈನಲ್ ಸೆಮ್ ಓದ್ಬೇಕಾದ್ರೆ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ಲೈಟ್ ವೈಟ್ ಇದೆ. ವಿಂಡು ಅಷ್ಟೇನು ವಿಂಡ್ ನಾಯ್ಸ್, ಗಾಳಿನೂ ಏನು ಜಾಸ್ತಿ ಕೇಳಿಸೋದಿಲ್ಲ. ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅಂಡ್ ಮತ್ತೆ ಇದರಲ್ಲಿ ಸನ್ ಶೀಲ್ಡ್ ಕೂಡ ಇದೆ, ಸನ್ ಪ್ರೊಟೆಕ್ಟರ್ ಕೂಡ ಇದೆ. ಅದ್ ಬಿಟ್ರೆ ಇದು DOT ಮತ್ತೆ ISI ಸರ್ಟಿಫಿಕೇಟ್ ಕೂಡ ಆಗಿದೆ. ಲೀಗಲಿ ಯೂಸ್ಫುಲ್ ಟು ರೋಡ್ ಅಂತಾನೆ ಹೇಳ್ಬೋದು. ರೋಡ್ಗೆ ನಾರ್ಮಲ್ ರೈಡ್ಗಳಿಗೆ ಯೂಸ್ ಮಾಡ್ಬೋದು, ಬಟ್ ರೇಸ್ಗೆ ಮತ್ತೆ ಟ್ರ್ಯಾಕ್ ಅಲ್ಲಿ ಮಾತ್ರ ಓಡಿಸೋದಕ್ಕಂತೂ ಬಿಡೋದಿಲ್ಲ. ಯಾಕೆಂದ್ರೆ ಇದು ಲಾಕ್ ಈ ತರ ಇದೆ. ಇದ್ರದ್ದು ಸ್ನಗ್ ಫಿಟ್ ಅಂತ ಬರುತ್ತೆ, ಅದಿದ್ರೆ ಮಾತ್ರ ನೀವು ಯಾವುದೇ ತರ ಹೆಲ್ಮೆಟ್ ಇದ್ರೂ ಬಿಡ್ತಾರೆ, ಟ್ರ್ಯಾಕಿಗೆ ಅಲೋ ಮಾಡ್ತಾರೆ. ಅದ್ ಬಿಟ್ರೆ ನಮಗೆ ಮೇನ್ ಆಗಿ ಮೋಟೋ ವ್ಲಾಗ್ ಮಾಡೋದಕ್ಕೆ ಬೇಕಾಗಿರೋದು ಒಂದು ಜೆ ಮೌಂಟ್, ಅಂದ್ರೆ ಹೆಲ್ಮೆಟ್ ಮೌಂಟ್ ಫಸ್ಟ್. ಅದಕ್ಕೆ ಜೆ ಮೌಂಟ್ ಇರೋದು ಒಂದು ಮೌಂಟ್ ಬೇಕು. ಮತ್ತೆ ಇದೊಂದು ಸ್ಕ್ರೂ ಇರುತ್ತೆ, ಸ್ಕ್ರೂ ಒಂದು ಬೇಕು. ಅದರಲ್ಲೇ ಕೊಟ್ಟಿರ್ತಾರೆ, ಎಲ್ಲ ಅದರಲ್ಲೂ ಕೊಟ್ಟಿರ್ತಾರೆ. ಅಂಡ್ ರೊಟೇಟ್ ಯಾವ ತರ ಬೇಕಾರೋ ಆ ತರ ರೊಟೇಟ್ ಮಾಡ್ಕೋಬಹುದು. ಆ ತರ ಒಂದು ಫೋನ್ ಹೋಲ್ಡರ್ ಒಂದು ಬೇಕು. ಮೇನ್ ಆಗಿ ಬೇಕಾಗಿರೋದು ಆಡಿಯೋ ಕ್ವಾಲಿಟಿ ನಾವು ಚೆನ್ನಾಗಿ ಕೊಟ್ರೆ ವಿಡಿಯೋ ನೋಡೋರಿಗೆ ಒಂದು ಖುಷಿ ಇರುತ್ತೆ. ಇಲ್ಲ ಅಂತಂದ್ರೆ ವಿಡಿಯೋನೇ ತೆಗ್ದ್ಬಿಡ್ತಾರೆ. ಅದಕ್ಕೆ ಮೇನ್ ಆಗಿ ಬೇಕಾಗಿರೋದು ಒಂದು ಒಳ್ಳೆ ಮೈಕ್. ನನ್ನ ಹತ್ರ ಇರೋ ಮೈಕ್ ಬಂದ್ಬಿಟ್ಟು ಡ್ಯಾಶ್ 7 ಅಂತ ಅಂದ್ಬಿಟ್ಟು ಪೋರ್ಟ್ರೋನಿಕ್ಸ್ ಅವ್ರದ್ದು -7 ಅಂದ್ಬಿಟ್ಟು. ಇದು ಎರಡು ವ್ಲಾಗಿಗೆ ಯೂಸ್ ಆಗುತ್ತೆ, ನಾರ್ಮಲ್ ಮೋಟೋ ವ್ಲಾಗಿಗೆ ಯೂಸ್ ಆಗುತ್ತೆ. ಇಲ್ಲ ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಯೂಸ್ ಆಗುತ್ತೆ. ಅದಕ್ಕೆ ಎರಡಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ಕಾಸಿಗೆ ತಕ್ಕನಂಗೆ ಕಜ್ಜಾಯ ಅಂತ ಹೇಳ್ತಾರಲ್ಲ, ಅದೇ ತರನೇ ಅಂತ ಹೇಳ್ಬೋದು. ಬಟ್ ಇದು ಓಕೆ, ಇವಾಗ ಸದ್ಯಕ್ಕೆ ನನಗೆ ಸ್ಟಾರ್ಟ್ ಮಾಡ್ತಾ ಇರೋಂಗೆ ಇದು ಓಕೆ ಅಂತಾನೆ ಹೇಳ್ಬೋದು. ಇದನ್ನ ಓಪನ್ ಮಾಡಿದ್ರೆ ನಮಗೆ ಸಿಗೋದೆ ಫಸ್ಟ್ ಒಂದು ವ್ಯಾರಂಟಿ ಕಾರ್ಡು, ಆಮೇಲೆ ಒಂದು ಮ್ಯಾನ್ಯುವಲ್. ನಾವು ಇದನ್ನ ಯಾವತ್ತೂ ಓದೇ ಇಲ್ಲ. ಅದ್ ಬಿಟ್ರೆ ಖಾಲಿ ಇದೆ, ಯಾಕೆಂದ್ರೆ ನಾನು ಇಲ್ಲಿ ಹಾಕೊಂಡಿದ್ದೀನಿ ಮೈಕ್ನ. ಅದ್ ಬಿಟ್ರೆ ಇದ್ರ ಒಳಗಡೆ ಒಂದು ಚಾರ್ಜರ್ ಕೊಡ್ತಾರೆ, ಚಾರ್ಜರ್ ಅಲ್ಲಿ ಇದೆ. ಸಿ ಟೈಪ್ ಚಾರ್ಜರ್, ಯಾವ್ದು ಫೋನ್ ಬೇಕಾದ್ರೂ ಚಾರ್ಜ್ ಮಾಡ್ಕೋಬಹುದು. ಬ್ಯಾಟ್ರಿ ಕ್ವಾಲಿಟಿ ಮಾತ್ರ ಸಕಲಾಗಿದೆ. ತುಂಬಾ ಹತ್ರ ನಾನು 1.5 ಅವರ್ ಯೂಸ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಚೆನ್ನಾಗಿ ಬರುತ್ತೆ, ಬ್ಯಾಟ್ರಿ ಪಿಕಪ್ ಮಾತ್ರ ಸಕಲಾಗಿದೆ. ಅದ್ ಬಿಟ್ರೆ ನಿಮಗೆ ಮೇನ್ ಆಗಿ ಬೇಕಾಗೋದು ಫೋನು. ನಾರ್ಮಲ್ ಆಂಡ್ರಾಯ್ಡ್ ಫೋನ್ ಅಲ್ಲಿ ವಿಡಿಯೋ ಮಾಡ್ತೀನಿ ಅಂತಂದ್ರೆ ಚೆನ್ನಾಗಿ ಬರಲ್ಲ. ನನ್ನ ಹತ್ರ ಇರೋದು ಐಫೋನ್ 12 ಸೀರೀಸ್. ಅದಾದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ವಿಡಿಯೋ. ನಾನು ಲಾಸ್ಟ್ ವಿಡಿಯೋ ನೋಡಿರ್ಬೋದು, ಚೆನ್ನಾಗಿ ಬಂದಿದೆ. ಒಳ್ಳೆ ಯಾವ್ದೋ ಗೋಪ್ರೋದಲ್ಲೇ ವಿಡಿಯೋ ಮಾಡಿರೋ ತರನೇ ಇದೆ. ಹಂಗಾಗ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ಯಾವ ತರ ಮಾಡ್ದೆ ಮಗ, ಯಾವ ತರ ಮಾಡ್ದೆ, ನಾವು ಮಾಡ್ಬೇಕು ಅಂತಂದ್ರೆ ಮೋಟೋ ವ್ಲಾಗ್ ಮಾಡ್ಬೇಕು ಅಂತಾನು ಕೇಳಿದ್ರು. ಇಲ್ಲ ನಾರ್ಮಲ್ ವಿಡಿಯೋ, ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತಾರಲ್ಲ, ಔಟಿಂಗ್ಸ್ ಹೋಗ್ತಿರ್ತಾರೆ, ಆ ತರ ವಿಡಿಯೋ ಮಾಡೋಕ್ಕೂ ಬೇಕು. ಯಾವ ತರ ಸೆಟಪ್ ಮಾಡಿದೆ ಸ್ವಲ್ಪ ಹೇಳ್ಕೊಡು ನಮಗೂ ಅಂತ ಹೇಳ್ತಿದ್ರು. ನಿಮ್ಗೂ ತಿಳಿಸ್ದಂಗ ಆಗುತ್ತೆ. ಮೋಟೋ ವ್ಲಾಗ್ ಯಾರು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀರಲ್ಲ ಅವ್ರಿಗೂ ತಿಳಿಸ್ದಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಅಂಡ್ ಇದನ್ನ ಯಾವ ತರ ಇದಕ್ಕೆ ಫಿಟ್ ಮಾಡೋದು, ಯಾವ ತರ ಆಂಗಲ್ ಕರೆಕ್ಟ್ ಆಗಿ ಯಾವ ತರ ಆಂಗಲ್ ಬರ್ಬೇಕು, ಯಾವ ತರ ಫಿಟ್ ಮಾಡ್ಬೇಕು ಅಂತಾನು ಹೇಳ್ಕೊಡ್ತೀನಿ. ನೋಡಿ, ಇದರಲ್ಲಿ 2 ಕ್ಲಿಪ್ ಕೊಟ್ಟಿರ್ತಾರೆ. ಯಾವ ತರ ನೀವು ಸ್ಕೂಲ್ ಬ್ಯಾಗ್ ಅಲ್ಲಿ ಕ್ಲಿಪ್ ಕೊಟ್ಟಿರ್ತಾರ, ಲಾಕ್ ಕೊಟ್ಟಿರ್ತಾರಲ್ಲ, ಅದೇ ತರ ಕ್ಲಿಪ್ ಲಾಕ್ ಕೊಟ್ಟಿರ್ತಾರೆ ಇದಕ್ಕೆ. ಮತ್ತೆ ಇಲ್ಲಿ ಕೆಳಗಡೆ 2, ಈ ಕಡೆ ಒಂದು ಥ್ರೆಡ್ ಕೊಟ್ಟಿರ್ತಾರೆ. ಇದನ್ನ ಹೆಲ್ಮೆಟ್ ತಗೊಂಡು ಇದು ಓಪನ್ ಆಗ್ಬೇಕು. ಇದು ಓಪನ್ ಮಾಡ್ಕೋಬಹುದು, ಇಲ್ಲ ಕ್ಲೋಸ್ ಮಾಡ್ಕೋಬಹುದು, ಎರಡಕ್ಕೂ ಯೂಸ್ ಆಗ್ಬೇಕು. ಓಪನ್ ಮಾಡ್ಕೊಂಡ್ರೆ ಏನೋ ಪ್ರಾಬ್ಲಮ್ ಆಗ್ಬಾರ್ದು, ಕ್ಲೋಸ್ ಮಾಡ್ಕೊಂಡ್ರೆ ಏನೋ ಪ್ರಾಬ್ಲಮ್ ಆಗ್ಬಾರ್ದು. ಅದೇ ತರ ನೋಡ್ಕೊಂಡು ನಿಮ್ಗೆ ಯಾವ ಕಡೆ ಬೇಕು, ಯಾವ ಆಂಗಲ್ ಬೇಕು ಅದನ್ನ ಸಿಂಪಲ್ ಆಗಿ ಇಲ್ಲಿ ನೋಡಿ, ಇದನ್ನ ಇಲ್ಲಿ ಹಾಕೊಂಡ್ರ ಈ ಕ್ಲಿಪ್ ನ ಈ ಕಡೆ ಹಾಕೊಳ್ಳಿ. ಇದನ್ನ ಹಾಕೊಂಡ್ಬಿಟ್ಟು ಕೆಳಗಡೆಯಿಂದ ಎರಡು ಈ ಕಡೆ ಒಂದು ಥ್ರೆಡ್ ಈ ಕಡೆಗೆ ಈ ಸೈಡ್, ಅಂಡ್ ಈ ಥ್ರೆಡ್ ನ ಈ ಸೈಡ್. ಇಷ್ಟೇ ಸಿಂಪಲ್. 1 ನಿಮಿಷ ತೋರಿಸ್ತೀನಿ, ಸೆಟ್ ಮಾಡ್ಬಿಟ್ಟು ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ ಅಂದ್ಬಿಟ್ಟು. 5 minutes later. ಇಷ್ಟೇ ಸಿಂಪಲ್. ನೋಡಿ, ಇಲ್ಲಿ ಒಳಗಡೆ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲೊಂದು ಕ್ಲಿಪ್ ಇದೆ,
ಮತ್ತೆ ಇಲ್ಲೊಂದು ಕ್ಲಿಪ್ ಇದೆ. ಇದನ್ನ ಸ್ಕೂಲ್ ಬ್ಯಾಗಲ್ಲಿ ಯಾವ ತರ ಕ್ಲಿಪ್ ಹಾಕ್ತಿರಲ್ಲ ಅದೇ ತರನೇ ಕ್ಲಿಪ್ ಹಾಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ಇದು ಫ್ರಂಟಿಗೆ, ಇದು ಈ ಕಡೆ ಬರಬೇಕು, ಇಲ್ಲ ಕಾಣ್ತಿದ್ಯಾ, ಇದು ಈ ಕಡೆ ಬರಬೇಕು. ಮತ್ತೆ ಇವೆರಡು ವಿ ಶೇಪ್ ಅಲ್ಲಿ ಇರೋದು ಮೇಲ್ಗಡೆ ಈ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಬರಬೇಕು. ಇಲ್ಲಿ ಏರ್ ಹೋಗಕ್ಕೆ ಜಾಗ ಕೊಟ್ಟಿದಾರಲ್ವಾ, ಇದು ಓಪನ್ ಮಾಡ್ಕೊಂಡ್ರೆ ಬರಲ್ಲ, ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ರೆ ಓಕೆ. ಯಾಕೆಂದ್ರೆ ಇದನ್ನ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇದು ನೋಡಿ, ಇದನ್ನ ಓಪನ್ ಮಾಡ್ಕೋಬಹುದು ಅಥವಾ ಕ್ಲೋಸ್ ಮಾಡ್ಕೋಬಹುದು. ನೋಡಿ, ನಾನು ಯೂಸ್ ಮಾಡ್ತಿರೋ ಮೈಕು ಇದೆ, ಪೋರ್ಟ್ರಾನಿಕ್ಸ್ ಅವ್ರದ್ದು. ಇದನ್ನ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನು ಪ್ಯಾಡಿಂಗ್ಸ್ ಇದೆಯಲ್ಲ, ಈ ಪ್ಯಾಡಿಂಗ್ಸ್ ಮಧ್ಯದಲ್ಲಿ ಸ್ವಲ್ಪ ಜಾಗ ಇರಬೇಕು. ಇದು ನೋಡಿ, ಇಲ್ಲಿ ಜಾಗ ಇದೆಯಲ್ಲ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಟನ್ ಇರುತ್ತೆ, ಪ್ರೆಸ್ ಮಾಡೋ ಥರ ಇರುತ್ತೆ. ಆ ಜಾಗದಲ್ಲಿ ಓಪನ್ ಮಾಡ್ಕೊಳ್ಳಿ. ಒಂದು ಓಪನ್ ಮಾಡಿಕೊಂಡು ಇದನ್ನು ಸುಮ್ಮನೆ ಹಿಂಗೆ ಇಟ್ಬಿಟ್ರೆ ಸಾಕು. ಈ ಥರ ಫಿಕ್ಸ್ ಮಾಡಿದರೆ ಅದೇನು ಹೊರಗಡೆ ಬರೋದಿಲ್ಲ. ಲಾಂಗ್ ಡ್ರೈವ್ಗೆಲ್ಲ ಯೂಸ್ ಆಗೋದಿಲ್ಲ. ಇಲ್ಲೇ ನಿಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತ ಸ್ವಲ್ಪ ಒಂದು 20 to 30 ಕಿಲೋಮೀಟರ್ಸ್ ಹೋಗ್ಬೋದು ಮಾತಾಡಿಕೊಂಡು ಅಂತ ಅಂದಾಗ ಈ ಥರ ಯೂಸ್ ಮಾಡ್ಕೋಬೋದು. ಇದರ ಆಡಿಯೋ ಯಾವ ಥರ ಕೇಳಿಸುತ್ತೆ ಎಲ್ಲದನ್ನು ನಿಮಗೆ ಇಲ್ಲಿ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಚನ್ನಗಿರಿ ಮಾರ್ಕೆಟ್, ಒನ್ ಆಫ್ ದ ಫೇಮಸ್ ಮಾರ್ಕೆಟ್. ಇಲ್ಲಿ ಬಂದ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ನೋಡಿದ್ರಲ್ಲ, ಇಷ್ಟೇ. ಇಲ್ಲೊಂದು ಮೈಕ್ ಇದೆ, ಇಲ್ಲೊಂದು ಫೋನ್ ಮೌಂಟ್ ಇದೆ, ಹೆಲ್ಮೆಟ್ ಮೌಂಟು. ಅದು ಬಿಟ್ಟರೆ ಈ ಹೆಲ್ಮೆಟ್, ಇಷ್ಟೇ ಸಿಂಪಲ್. ಫೋನ್ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಲುಕ್ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ವಿಯರ್ಡಾಗಂತೂ ಕಾಣಿಸೋದೇ ಇಲ್ಲ. ನೋಡಿ, ಸಕ್ಕತ್ತಾಗಿ ಕಾಣಿಸ್ತಿದೆ. ಗೈಸ್ ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ ಆಗಿ ಕಡಿಮೆ ಅಮೌಂಟ್ ಅಲ್ಲಿ, ಕಡಿಮೆ ಬಡ್ಜೆಟ್ ಅಲ್ಲಿ ಒಳ್ಳೆ ಮೋಟೋ ವ್ಲಾಗ್ ಮಾಡಬೇಕು ಅಂತಂದ್ರೆ ಇಷ್ಟೇ ಸಿಂಪಲ್. ಒಂದು ಹೆಲ್ಮೆಟ್ ಬೇಕು, ಒಂದು ಒಳ್ಳೆ ಕ್ವಾಲಿಟಿ ಕೊಡೋ ಒಂದು ಫೋನ್ ಬೇಕು, ಒಂದು ಒಳ್ಳೆ ಮೈಕ್ ಬೇಕು, ಅದು ಒಳ್ಳೆ ಬ್ಯಾಟ್ರಿ ಪಿಕಪ್ ಚೆನ್ನಾಗಿರ್ಬೇಕು, ಒಂದು 40 to 50 minutes ಬ್ಯಾಕಪ್ ಇರುವಂತ ಒಂದು ಮೈಕ್ ಬೇಕು. ಅದ್ ಬಿಟ್ರೆ ಒಳ್ಳೆ ಹೆಲ್ಮೆಟ್ ಬೇಕು, ಅದು ಸರ್ಟಿಫೈಡ್ ಆಗಿರ್ಬೇಕು. ಆಮೇಲೆ ಒಂದು ಒಳ್ಳೆ ಫೋನ್ ಬೇಕು. ಇಷ್ಟೇ ಸಿಂಪಲ್. ಇವಾಗ ನಾವು ಮೋಟೋ ವ್ಲಾಗ್ ಮಾಡೋದಕ್ಕೆ ರೆಡಿ. ನೋಡ್ತಾ ಇರ್ಬೋದು, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇವನೇನಪ್ಪ ಏನೋ ಹಾಕೊಂಡು ಹೋಗ್ತಿದ್ದಾನೆ ಅಂತಾನೆ, ಏನು ಅಜೀಬಾಗಂತೂ ಕಾಣಿಸೋದಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಯಾವ ತರ ಬೇಕೋ ಆ ತರ ಆಂಗಲ್ ನ ಸೆಟ್ ಮಾಡ್ಕೋಬಹುದು. ಕೆಳಗಡೆ ಬೇಕು ಅಂದ್ರೆ ಕೆಳಗಡೆ ಮಾಡ್ಕೊಳ್ಳಿ, ಮೇಲ್ಗಡೆ ಬೇಕು ಅಂದ್ರೆ ಮೇಲ್ಗಡೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ತರ ಸೆಟ್ ಆಗುತ್ತೆ, ನಿಮ್ ಬೈಕ್ ಅರ್ಧ ಟ್ಯಾಂಕ್ ಮತ್ತೆ ಮೇಲ್ಗಡೆ ಅರ್ಧ ವ್ಯೂ ಕಾಣೋ ತರ ಸೆಟ್ ಮಾಡ್ಕೊಂಡ್ರೆ ಸಾಕು. ಒಂದ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ ಯಾವ ತರ ನಾನು ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ಒಳ್ಳೆ ಕಮೆಂಟ್ಸ್ ಬಂದಿದೆ, ಒಳ್ಳೆ ವ್ಯೂಸ್ ಬಂದಿದೆ. ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಆಟೋಮೇಟಿವ್ ಕಂಟೆಂಟ್ ಗಾಗಿ, ಇದೇ ತರ ಮೋಟೋ ವ್ಲಾಗ್ ಕಂಟೆಂಟ್ ಗಾಗಿ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಆಕ್ಷನ್ ಕ್ಯಾಮ್ರಾಸ್ ಇಲ್ದಲೆ ಯಾವ ತರ ಫೋನಲ್ಲೇ ನಾವು ಮೋಟೋ ವ್ಲಾಗ್ ನ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ ಬೇಕಾಗಿರೋದು ಒಂದು ಮೈಕ್. ಈ ಮೈಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್, ಲಿಂಕ್ ನ ಹೋಗಿ ಬೈ ಮಾಡ್ಕೊಳ್ಳಿ, ಬೇಕು ಅಂದ್ರೆ ಬೈ ಮಾಡ್ಕೊಳ್ಳಿ. ಅದ್ ಬಿಟ್ರೆ ಬೇಕಾಗಿರೋದು ಒಂದು ಹೆಲ್ಮೆಟ್, ಒಳ್ಳೆ ಹೆಲ್ಮೆಟ್ ತಗೊಳ್ಳಿ, ನಿಮ್ಗೂ ಸೇಫ್ ಆಗಿರ್ಬೇಕು, ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ ಅಂತ. ಅಂಡ್ ಮೇನ್ ಆಗಿ ಬೇಕಾಗಿರೋದು ಹೆಲ್ಮೆಟ್ ಮೌಂಟ್ ಜೆ ಮೌಂಟ್ ಇರೋದೇ ಬೇಕು. ಜೆ ಮೌಂಟ್ ಇರೋದು ಇಲ್ಲ ಅಂತಂದ್ರೆ ಸರಿ ಬರೋದಿಲ್ಲ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ. ಅದ್ ಬಿಟ್ರೆ ಒಂದು ಫೋನ್, ಒಳ್ಳೆ ಕ್ವಾಲಿಟಿ ಕೊಡೋ ಒಂದು ಫೋನ್ ಬೇಕು, ಒಂದು ಒಳ್ಳೆ ಮೈಕ್ ಬೇಕು. ಇದ್ರದ್ದು ಎಲ್ಲಾದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ ಹಾಕಿರ್ತೀನಿ, ಬೇಕಂದ್ರೆ ಹೋಗ್ಬಿಟ್ಟು ಬೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಒಳ್ಳೆ ವಿಚಾರ ಏನಂತಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 230+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲ ನಿಮ್ಮಿಂದನೇ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಲ್ಲ ಆಗ್ತಾ ಇತ್ತು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ನಾನು ಬೇಡ್ಕೊಂತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.